ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕದ್ರಿ ಹುಣ್ಣಿಮೆ ಪ್ರಯುಕ್ತ 6ನೇ ವರ್ಷದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಮತ್ತು 3ನೇ ವರ್ಷದ ಬ್ರಹ್ಮರಥೋತ್ಸವ ನಡೆಯಿತು. ಸುಮಾರು 500 ವರ್ಷಗಳ ಇತಿಹಾಸವಿರುವ ಪುರಾತನ ದೇವಾಲಯವಾಗಿದ್ದು, ಇಲ್ಲಿ ಸ್ವಾಮಿಯು ಸರ್ಪರೂಪದಲ್ಲಿ ನೆಲೆಸಿ ಭಕ್ತಾದಿಗಳಿಗೆ ದರ್ಶನ ನೀಡುತ್ತಿದ್ದಾರೆ. ಕದ್ರಿ ಹುಣ್ಣಿಮೆ ದಿನವಾದುದರಿಂದ ವರ್ಷಕ್ಕೊಮ್ಮೆ ಪಟ್ರೇನಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಲ್ಯಾಣೋತ್ಸವ ಮತ್ತು ಬ್ರಹ್ಮರಥೋತ್ಸವ ನಡೆಯುತ್ತಿದೆ. ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸ್ವಾಮಿಗೆ ವಿಶೇಷವಾಗಿ ಬೆಣ್ಣೆಯ ಅಲಂಕಾರ ಮಾಡಲಾಗಿತ್ತು. प्राणिधाने नश्यन्ति राधा बाहो पापकर्माण पापात्मा पापशम्भवन् राहि मां कृपया देव शरणागतवत्सल अन्यथा शरणं नास्ति शरणं मम तस्मात् कारुण्यभावेन रक्षरक्षो ಗುರುಭ್ಯೋ ನಮಃ. ಹರೇ ಓಂ. ಪ್ರತಿ ವರ್ಷ 3ನೇ ವರ್ಷ ರಥೋತ್ಸವ ನಡೀತದೆ. ಪ್ರತಿ ವರ್ಷ ವಿಶೇಷ ಅಲಂಕಾರ ಇರುತ್ತೆ, ಬೆಣ್ಣೆ ಅಲಂಕಾರ ಇರುತ್ತೆ, ಮುಂದೆ ವರ್ಷ ಇರುತ್ತೆ. ನೀವೇನು ಅಂದ್ಕೊಂಡ್ರೆ ಅದು ನಡೆಯುತ್ತೆ, ಅಪ್ನ ಸತ್ಯತೆ ಇದೆ. ಏನು ವಿಶೇಷತೆ ಯಾಕೆ ಇವತ್ತು ಮಾಡ್ತಾರೆ ಅಂದರೆ ಕದ್ರಿ ಹುಣ್ಣಿಮೆ ಪ್ರಯುಕ್ತ ಪ್ರತಿ ವರ್ಷವೂ ರಥೋತ್ಸವ ಇರುತ್ತೆ. ಇದು 3ನೇ ವರ್ಷ. ಪ್ರತಿ ಇದರಿಂದ ನಡೆಯುತ್ತೆ, ಗ್ರ್ಯಾಂಡಾಗಿ ಅನ್ನದಾನ ನಡೆಯುತ್ತೆ, ವಿಶೇಷವಾಗಿರುತ್ತೆ. ಅಂದರೆ ವಿಶೇಷ ಅಲಂಕಾರ ಇರೋದ್ರಿಂದ ದಿನನಿತ್ಯ ಅಭಿಷೇಕ ಇರುತ್ತೆ. ಇಲ್ಲಿ ಉದ್ಭವ ಮೂರ್ತಿ ಇರೋದು 1800 ವರ್ಷ ಇತಿಹಾಸ ಇದೆ. ನೀವು ಅಂದ್ಕೊಂಡಿದ್ದು ನಡೆಸ್ಕೊಡ್ತಾರೆ. ತುಪ್ಪ ದೀಪಕ್ಕೆ ಕರಗುವಂಥ ವ್ಯಕ್ತಿ 9 ದಿವಸದಲ್ಲಿ ನೀವೇನು ಅನ್ಕೊಂತ ಅದು ನಡೆಸ್ಕೊಡ್ತಾರೆ. ಆರಕೆ ಮಾಡ್ಕೊಂಡೋದಕ್ಕೆ ನಾಳೆ ಅಷ್ಟೊತ್ತಿಗೆ ಏನಿದಾಗುತ್ತೋ ಮೂಡಿಸೋಳಗೆ ತಿರ್ಗಿ ಆರಕೆ ಮಾಡ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡ್ತಾರೆ. ಅಂದರೆ ಆರಕೆ ಮಾಡ್ಕೊಂಡು ಇದಿರುತ್ತೆ. ಇದು ಒಂದು 8 ವರ್ಷದಿಂದ ಇದು ಮಾಡ್ಕೊಂಡ್ಬರ್ತಿದ್ದೀವಿ. ಮೊದಲು ಯಾರಿಗೂ ಗೊತ್ತಿರಲಿಲ್ಲ ಉದ್ಭವ ಮೂರ್ತಿ ಅಂತ. 8 ವರ್ಷದ ಸೇವೆ ನಡ್ಕೊಂಡ್ಬರ್ತೀವಿ. ಎಷ್ಟು ಪವರ್ಫುಲ್ ನೀವು ಅಂದ್ಕೊಂಡಿದ್ದಾಗತ್ತೆ, ತುಂಬ ಪವರ್ಫುಲ್ ಇದೆ ಉದ್ಭವ ಮೂರ್ತಿ. ಇವಾಗೂ ಸಂಚಾರ ಇದೆ, ಇವಾಗ ಪ್ರಸಾದ ಸೇವನೆ ಮಾಡ್ತಾರೆ. ಅಂದ್ಕೊಂಡಿದ್ದಾಗತ್ತೆ. ತುಂಬ ಜಾಸ್ತಿ ಬರ್ತಾರೆ, ಅಂದ್ಕೊಂಡು ನಡೆಸ್ಕೊಡ್ತಾರೆ. ದೂರದಿಂದ ಬರ್ತಾರೆ, ಎಲ್ಲ ಕಾರ್ಯ ನಡೆಯುತ್ತೆ. ಸುರೇಶ್ ಬಾಬು ಅಂತ ಪಟ್ಟಣ ಗ್ರಾಮಸ್ಥರು.
ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಪಟ್ಟಣಹಳ್ಳಿ ಗ್ರಾಮಕ್ಕೆ ನಾವು. ಈ ಒಂದು ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ಉದ್ಭವ ಮೂರ್ತಿ. ಇದು ಸುಮಾರು ಇತಿಹಾಸ ಇದೆ. ಸುಮಾರು 500-600 ವರ್ಷದಿಂದ ಇಲ್ಲಿ ಉದ್ಭವ ಮೂರ್ತಿ ನರಸಿಂಹಸ್ವಾಮಿ ಇದ್ದು ಚಿಕ್ಕದಾಗಿ ಗುಡಿ ಇತ್ತು. ಆ ಗುಡಿನ ಕಾಲಕ್ರಮೇಣ ಸ್ವಲ್ಪ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಾಡ್ಕೊಂಬಂದಿದ್ವಿ. ಆ ರೈಲ್ವೆ ಟ್ರ್ಯಾಕ್ ಪಕ್ಕ ಇದ್ರೂ ರೈಲ್ವೆ ಅವ್ರಿಗೂ ಏನೋ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಅವರು ಸಹ ಈ ದೇವಸ್ಥಾನಕ್ಕೆ ಪರ್ಮಿಷನ್ ಕೊಟ್ಟು ಈ ದೇವಸ್ಥಾನ ಜಾಸ್ತಿ ಅಗಲ ಮಾಡಬೇಡ್ರಿ, ಇರೋ ದೇವಸ್ಥಾನನ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡೋಗಿ ಅಂತ ಅವರೂ ಎಲ್ಲ ಒಂದು 10 ಅಡಿ ಐತೆ ರೈಲ್ವೆ ಟ್ರ್ಯಾಕ್ಗೂ ದೇವಸ್ಥಾನಕ್ಕೂ, ಆದ್ರೂ ದೇವಸ್ಥಾನ ತೆಗೆದಿಲ್ಲ. ಯಾಕೆ ಅಂದರೆ ಆ ಒಂದು ದೇವಸ್ಥಾನದ ಒಂದು ಮಹಾತ್ಮೆ ಹಂಗೈತೆ. ಹಂಗಾಗಿ ಸುಮಾರು 500 ವರ್ಷದಿಂದ ನಮ್ಮ ಪಟ್ಟಣಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈಗ ಸುಮಾರು ಒಂದು 7-8 ವರ್ಷದಿಂದ ಈ ಒಂದು ದೇವಸ್ಥಾನನ ತುಂಬ ಇಂಪ್ರೂವ್ ಮಾಡಿ ಈ ಕಲ್ಯಾಣೋತ್ಸವ ಮತ್ತು ರಥೋತ್ಸವವನ್ನು, ಈ ರಥೋತ್ಸವ ಈ ವರ್ಷ 3ನೇ ವರ್ಷ ರಥೋತ್ಸವ. ಅದಕ್ಕೂ ಮುಂಚೆ ಕಲ್ಯಾಣೋತ್ಸವ ಮಾಡ್ಕೊಂಡು ಬರ್ತಾಯಿದ್ವಿ. ಹಾಗಾಗಿ 3ನೇ ವರ್ಷಕ್ಕೆ ಈ 3 ವರ್ಷದಿಂದ ಈ ರಥೋತ್ಸವ ಮಾಡಿಕೊಂಡು ಈ ತೇರು ಎಳೆಯುವಂಥ ಒಂದು ಕಾರ್ಯಕ್ರಮ ಊರಲ್ಲಿ ಮಾಡಿಕೊಂಡು ಬರ್ತಾಯಿದ್ವಿ. ಇನ್ನು ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ದೇವರ ದರ್ಶನಕ್ಕಾಗಿ ಪಟ್ರೇನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಭಕ್ತರು ಬಂದು ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ವಿಶೇಷವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆದಿದ್ದು ನೂರಾರು ಮಹಿಳೆಯರು ಕುಳಿತು ಭಕ್ತಿ ಭಾವ ಮೆರೆದಿದ್ದಾರೆ. ಬಂದಿದ್ದ ಭಕ್ತಾದಿಗಳಿಗೆ ಪಟ್ರೇನಹಳ್ಳಿ ಗ್ರಾಮಸ್ಥರಿಂದ ಪ್ರಸಾದ ವಿನಿಯೋಗ ಮಾಡಿದ್ರು. ಅಂತ ನನ್ನ ಬೆಂಗಳೂರು, ನಮ್ಮ ತವ್ರ ಮನೆ ಶಿಡ್ಲಘಟ್ಟ, ನಮ್ಮ ಅಮ್ಮ ಅವ್ರ ತವ್ರ ಮನೆ ಇದು ಪಟ್ರೇನಹಳ್ಳಿ. ನರಸಿಂಹಸ್ವಾಮಿ ದೇವಸ್ಥಾನ ಸುಮಾರು ನಾವು ಚಿಕ್ಕ ಮಕ್ಕಳಿಂದ ನೋಡಿದ್ದೀವಿ. ಒಳ್ಳೆಯ ಭಕ್ತಿ ಇದೆ, ನಂಬಿಕೆ ಇದೆ ತುಂಬ ಈ ದೇವ್ರ ಮೇಲೆ. ಹಾಗಾಗಿ ಬರ್ತೀವಿ, ಪ್ರತಿ ವರ್ಷ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಸುಮಾರು ಜನ ಅಂದರೆ ಇವತ್ತು ವಿಶೇಷ ಇದೆ, ಹಬ್ಬದ ವಾತಾವರಣ, ಸುತ್ತಮುತ್ತ ಊರಿನ ಜನ ಎಲ್ಲ ಬಂದಿದ್ದಾರೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ ಇಲ್ಲಿಗೆ ದೇವಸ್ಥಾನಕ್ಕೆ, ಚೆನ್ನಾಗಿದೆ. ಈ ವೇಳೆ ವಿವಿಧ ಕಲಾ ತಂಡಗಳ ವಾದ್ಯಗಳ ಮೂಲಕ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ನಡೆಯಿತು. ಪಟ್ರೇನಹಳ್ಳಿ ಯುವಕರು ಗ್ರಾಮಸ್ಥರೆಲ್ಲ ಸೇರಿ ರಥವನ್ನು ಎಳೆಯುವ ಮೂಲಕ ಭಕ್ತಿ ಭಾವದಲ್ಲಿ ಮಿಂದೆದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.